ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ಇಂದಿನ ಕವನಗುಚ್ಛ ಕಾರ್ಯಕ್ರಮದಲ್ಲಿ ಶ್ರೀ ಸ್ವಸ್ತಿಕ್ ಜೈನ್ ದುಬೈ ಇವರ ರಚನೆಯೊಂದನ್ನು ಪ್ರಸ್ತುತಪಡಿಸಲಾಗುವುದು. ಇದನ್ನು ಹಾಡಿದವರು ಮೈಸೂರಿನ ಡಾಕ್ಟರ್ ಸ್ನೇಹಶ್ರೀ ನಿರ್ಮಲ್ ಕುಮಾರ್. ಜಯ ಜಯ ಶ್ರೀ ಚಿನವಾಣಿ ಓಂಕಾರ ಸ್ವರೂಪ ದಿವ್ಯವಾಣಿ. ಧನ್ಯ ಧನ್ಯ ವೀತರಾಗ ವಾಣಿ. ಜಗದಲ್ಲಿ ನಿತ್ಯ ಕಲ್ಯಾಣಿ ವಾಣಿ. ವಾದಶಾಂಗ ವೀರಶ್ರುತವಾಣಿ. ಜಯ ಜಯ ವೀತರಾಗ ಚಿನವಾಣಿ. ತೀರ್ಥಂಕರ ದಿವ್ಯ ಧ್ವನಿಯವಾಣಿ. ಗಣಧರರಿಂದ ನಿಬದ್ಧವಾದ ವಾಣಿ. ಮುನಿ ಮಹಾರಾಜರು ಪೂಜಿಪವಾಣಿ. ಜಯ ಜಯ ವೀತರಾಗ ಚಿನವಾಣಿ. ವ್ಯವಹಾರ ನಿಶ್ಚಯ ಕಥನವಾಣಿ. ಲೋಕಾಲೋಕ ಪ್ರಕಾಶಿತವಾಣಿ. ಅನಾದಿ ಮಿಥ್ಯಾತ್ವ ನಶಿಸಿದ ವಾಣಿ. ಜಯ ಜಯ ಶ್ರೀ ಚಿನವಾಣಿ. ಅನೇಕಾಂತವಾದಿ ವಿಮಲವಾಣಿ. ವಸ್ತು ಸ್ವಭಾವ ವರ್ಣಿತವಾಣಿ. ವಸ್ತು ಸ್ವಭಾವ ವರ್ಣಿತವಾಣಿ. ನಿತ್ಯ ಹೃದಯ ತಣಿಸಿದ ವಾಣಿ. ನಿತ್ಯ ಹೃದಯ ತಣಿಸಿದ ವಾಣಿ. ಜಯ ಜಯ ವೀತರಾಗ ಚಿನವಾಣಿ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಜಿನೇಂದ್ರ ವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರ್ಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಈ ಕೃತಿಯ 4 ಸಂಪುಟಗಳು ಬೇಕಾದಲ್ಲಿ ಕೆಳಕಂಡವರನ್ನು ಸಂಪರ್ಕಿಸಿ.
ವೆಂಕಟೇಶ ಸುರರಾಜ ಪೂಜ್ಯನೇ ನಿತ್ಯ ಮಂಗಲಂ 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 ಭವತು ಶುಭ ಮಂಗಲಂ 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 ಭವತು ಶುಭ ಮಂಗಲಂ ರಾಜೇಂದ್ರನಿಗೆ ಆರತಿ ಬೆಳಗಿರಿ ಮಂಗಳಾರತಿ ದೀಪ ಬೆಳಗಿದೆ ಮಂತ್ರ ಮೊಳಗಿದೆ ದೀಪ ಬೆಳಗಿದೆ ಮಂತ್ರ ಮೊಳಗಿದೆ ದೇವಲೋಕ ನಾಚುವಂತ ದೃಶ್ಯವಾಗಿದೆ ಆರತಿ ಬೆಳಗಿರಿ ಮಂಗಳಾರತಿ ಸೋಮಟೇಶ್ವರನಿಗೆ ಮಂಗಳಾರತಿ ಲೋಕದ ಕಣ್ಮಣಿ ವಿಂಧ್ಯ ಚೂಡಾಮಣಿ ರಾಜ ವಂದಿತಗೆ ಜಯ ಮಂಗಲಂ ಭಾರತೇಶ್ವರ ಗೋಮಟೇಶ್ವರ ದಿವ್ಯ ಜ್ಞಾನಿಗೆ ನಿತ್ಯ ಮಂಗಲಂ 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 ಭವತು ಶುಭ ಮಂಗಲಂ 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 ಭವತು ಶುಭ ಮಂಗಲಂ ನಾಗಸುರನರ ವಂದ್ಯಗೆ ಆರತಿ ಬೆಳಗಿರಿ ಮಂಗಳಾರತಿ ದೀಪ ಬೆಳಗಿದೆ ಮಂತ್ರ ಮೊಳಗಿದೆ ದೀಪ ಬೆಳಗಿದೆ ಮಂತ್ರ ಮೊಳಗಿದೆ ದೇವಲೋಕ ನಾಚುವಂತ ದೃಶ್ಯವಾಗಿದೆ ಆರತಿ ಬೆಳಗಿರಿ ಮಂಗಳಾರತಿ ಸೋಮಟೇಶ್ವರನಿಗೆ ಮಂಗಳಾರತಿ ಕರುಣಾಮೂರ್ತಿಯೇ ಶಾಂತ ಸ್ವರೂಪಿಯೇ ಜಗದ ಸ್ವಾಮಿಯೇ ಶುಭ ಮಂಗಲಂ ಮೂಜಗ ವಂದ್ಯನೇ ಕಾಲನ ಗೆಲಿದನೇ ದೀನ ರಕ್ಷಕನೇ ನಿತ್ಯ ಮಂಗಲಂ 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 ಭವತು ಶುಭ ಮಂಗಲಂ 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 ಭವತು ಶುಭ ಮಂಗಲಂ ಬೆಳಗೊಳ ರಾಜನಿಗೆ ಆರತಿ ಬೆಳಗಿರಿ ಮಂಗಳಾರತಿ ದೀಪ ಬೆಳಗಿದೆ ಮಂತ್ರ ಮೊಳಗಿದೆ ದೀಪ ಬೆಳಗಿದೆ ಮಂತ್ರ ಮೊಳಗಿದೆ ದೇವಲೋಕ ನಾಚುವಂತ ದೃಶ್ಯವಾಗಿದೆ ಆರತಿ ಬೆಳಗಿರಿ ಮಂಗಳಾರತಿ ಬಾಹುಬಲಿ ಸ್ವಾಮಿಗೆ ಮಂಗಳಾರತಿ ಆರತಿ ಬೆಳಗಿರಿ ಮಂಗಳಾರತಿ ಸೋಮಟೇಶ್ವರನಿಗೆ ಮಂಗಳಾರತಿ ಆರತಿ ಬೆಳಗಿರಿ ಮಂಗಳಾರತಿ ಬಾಹುಬಲಿ ಸ್ವಾಮಿಗೆ ಮಂಗಳಾರತಿ ಆರತಿ ಬೆಳಗಿರಿ ಮಂಗಳಾರತಿ ಸೋಮಟೇಶ್ವರನಿಗೆ ಮಂಗಳಾರತಿ ರತ್ನತ್ರಯ ಕೆಆರ್ಪುರಂ ಬಾಣಸವಾಡಿ ಮಾರಥಹಳ್ಳಿ ವೈಟ್ಫೀಲ್ಡ್ ನ್ಯೂ ತಿಪ್ಪಸಂದ್ರ ಅಲಸೂರು ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ ಚಿಕಿತ್ಸೆಗಾಗಿ ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ. ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆ, HAL 3rd ಸ್ಟೇಜ್, ಬೆಂಗಳೂರು 75. ಅಕ್ಕ ಅಕ್ಕ ನಂಗೇನು ಬೇಡ ಇವತ್ತು. ನಾನೇನು ತಿನ್ನೋದಿಲ್ಲ. ಇವತ್ತೊಂದು ದಿನ ತಿನ್ಬಿಡು ಪುಟ್ಟ, ನಾಳೆ ನಿನ್ಗೆ ಇಷ್ಟನ ಅದನ್ನ
ಅದನ್ನೇ ಮಾಡ್ಕೊಡ್ತೀನಿ. ಇಲ್ಲ ನಂಗೇನು ಬೇಡ, ನಾನು ಆಡಕ್ಕೆ ಹೋಗ್ತೀನಿ. ಏಯ್ ಸುನಿಲ್, ಏನಾಯ್ತು? ಏಯ್ ಅಕ್ಕ, ಏನೋ ಒಂದು ಗಲಾಟೆ. ನೋಡ್ ಸೂರ್ಯ, ಹುಳ್ಳಿಕಾಯಿ ಪಲ್ಯ ಮಾಡಿದ್ದೆ, ಅವ್ನಿಗೆ ಇಷ್ಟ ಇಲ್ಲ ಅಂತ ಇಷ್ಟೆಲ್ಲ ಗಲಾಟೆ. ನನ್ಗನ್ಸುತ್ತೆ ಅವ್ರ ಅಮ್ಮನ್ನ ಯಾವತ್ತೂ ಬಿಟ್ಟಿದ್ದಿಲ್ಲ ಅಂತ. ಅವ್ರ ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾನೆ. ಸುಮ್ಮ ಯಾವಾಗ ವಾಪಸ್ ಬರೋದು? ಇರ್ಲಿ ಬಿಡು, ನಾನು ಹೊರಿಸ್ಕೊಳ್ತೀನಿ. ಅಯ್ಯೋ, ಅವಳು ಬರೋದು ಇನ್ನು 5 ವಾರ ಆಗತ್ತೆ. 1 ವಾರಕ್ಕೆ ಹಿಂಗೆ ಆಡ್ತಿದ್ದಾನೆ. ಕ್ಯಾಲಿಫೋರ್ನಿಯಾದಿಂದ ಹಾಗೆ ಓಡ್ ಬರೋಕ್ಕಾಗತ್ತಾ? ನೀನು ಬಂದಿದ್ದಕ್ಕೆ ಸ್ವಲ್ಪ ಸರಿ ಹೋಯ್ತು ಬಿಡು. ಇಲ್ದಿದ್ರೆ ನಂಗೆ ತುಂಬ ಕಷ್ಟ ಆಗ್ತಿತ್ತು. ನೀನೇನು ಬೇಜಾರು ಮಾಡ್ಕೊಂಬೇಡ. ಇಲ್ಲಪ್ಪ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅವನು ಇನ್ನೂ ಚಿಕ್ಕ ಹುಡುಗ, ಬೆಳೀತಾ ಬೆಳೀತಾ ಎಲ್ಲ ಅರ್ಥ ಮಾಡ್ಕೊಳ್ತಾನೆ. ನನ್ಗನ್ಸುತ್ತೆ ಅವ್ನು ಬರೀ ಬದನೆಕಾಯಿ ಪಲ್ಯ ಮಾಡು ಅಂತಿರ್ತಾನೆ. ನೀನು ಬೇರೆ ಬೇರೆ ತರಕಾರಿಗಳನ್ನ ತಿನ್ಬೇಕು ಅಂತ ತಿಳಿಸಿ ಹೇಳು. ಸರಿ ಬಿಡು, ಏನೋ ಮಾಡೋಣ. ಜಗಳ ಗಂಟನವ ಜಗಳ ಗಂಟನವ ಜಗಳ ಗಂಟನವ ಗುಂಡ 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 ನನ್ನದೇ ಸರಿ ಎಂದವನು ಹೇಳುವ ಪರಿಯ ಕಂಡು ದೂರ ಸರಿದರು ಸ್ನೇಹಿತರೆಲ್ಲ ಹುಬ್ಬು ಗಂಟೆಕ್ಕಿಕೊಂಡು ನನ್ನದೇ ಸರಿ ಎಂದವನು ಹೇಳುವ ಪರಿಯ ಕಂಡು ದೂರ ಸರಿದರು ಸ್ನೇಹಿತರೆಲ್ಲ ಹುಬ್ಬು ಗಂಟೆಕ್ಕಿಕೊಂಡು ಜಗಳ ಗಂಟನವ ಜಗಳ ಗಂಟನವ ಜಗಳ ಗಂಟನವ ಗುಂಡ ಜಗಳ ಗಂಟನವ ಜಗಳ ಗಂಟನವ ಜಗಳ ಗಂಟನವ ಗುಂಡ ದೂರ ಏಕಾದ್ರು ಎಂದು ತಿಳಿಯದೆ ಕಣ್ಣನ್ನು ಪಿಳಿ ಪಿಳಿ ಬಿಟ್ಟ ತನ್ನ ನಡತೆಯ ತಾನೇ ಅರಿಯದೆ ಸುಮ್ಮನೆ ಸಂಕಟ ಪಟ್ಟ ದೂರ ಏಕಾದ್ರು ಎಂದು ತಿಳಿಯದೆ ಕಣ್ಣನ್ನು ಪಿಳಿ ಪಿಳಿ ಬಿಟ್ಟ ತನ್ನ ನಡತೆಯ ತಾನೇ ಅರಿಯದೆ ಸುಮ್ಮನೆ ಸಂಕಟ ಪಟ್ಟ ಜಗಳ ಗಂಟನವ ಜಗಳ ಗಂಟನವ ಜಗಳ ಗಂಟನವ ಗುಂಡ 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 ಅರೆ ಸುನಿ, ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟೆ? ಆಟ ಆಡ್ಲಿಲ್ವಾ? ನಾನು ಔಟೇ ಆಗಿಲ್ಲ, ಆದ್ರೂ ಔಟ್ ಅಂತ ಸಾಧಿಸ್ತಿದ್ದಾರೆ. ಅದಕ್ಕೆ ಅಲ್ಲಿ ಜಗಳ ಆಯ್ತು. ಅದಕ್ಕೆ ನಾನು ಬ್ಯಾಟ್ ಬಾಲ್ ತಗೊಂಬಂದೆ. ನಾನು ನೋಡ್ತೀನಿ ಅದು ಹೆಂಗ್ ಆಡ್ತಾರೆ ಬ್ಯಾಟ್ ಇಲ್ದಲೆ ಅಂತ. ಸರಿ, ಕೂತ್ಕೋ ಬಾಪ ಇಲ್ಲಿ. ನಿನ್ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು. ಇಲ್ಲ, ನಂಗೆ ಗೊತ್ತು, ಎಲ್ಲ ಅತ್ತೆದೇ ತಪ್ಪು. ಕೂತ್ಕೋ ಬಾಪ ಇಲ್ಲಿ. ಅತ್ತೆ ಅತ್ತೆ ಏನ್ ಪೃಥ್ವಿ? ಅತ್ತೆ, ಅಮ್ಮ ಹುಳ್ಳಿಕಾಯಿ ಫ್ರೈಡ್ ರೈಸ್ ಮಾಡಿದ್ರು, ಚಿಕ್ಕಪ್ಪನಿಗೆ ಇಷ್ಟ ಅಂತ ಕೊಟ್ಬಾ ಅಂದ್ರು. ಅದೇನದು? ಎಲ್ಲರೂ ಹುಳ್ಳಿಕಾಯಿ ಅಂತೀರಾ, ಅದೊಂದು ತರಕಾರಿನ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ಸುನಿ, ನೀವು ಹುಳ್ಳಿಕಾಯಿ ಬಗ್ಗೆ ಏನೆಲ್ಲ ಅನ್ಕೊಂಡಿದ್ದೆ ಹೇಳು? ಆ ಹುಳ್ಳಿಕಾಯಿ ಬಗ್ಗೆ ಏನೆಲ್ಲ ಏನ್ ಅನ್ಕೊಳಕ್ಕಾಗತ್ತೆ? ಅದೊಂದು ರುಚಿ ಇಲ್ಲದ ತರಕಾರಿ ಅಷ್ಟೇ. ಪೃಥ್ವಿ, ನೀವು ಹುಳ್ಳಿಕಾಯಿ ಬಗ್ಗೆ ಏನೆಲ್ಲ ಗೊತ್ತು? ಹುಳ್ಳಿಕಾಯಿ ಹಸಿರುಗೆ ಉದ್ದಕ್ಕಿರುತ್ತೆ. ಅದರಲ್ಲಿ ಪಲ್ಯ ಮಾಡ್ಬೋದು,
ಹುಳಿ ಮಾಡ್ಬೋದು, ಫ್ರೈಡ್ ರೈಸ್ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಅಷ್ಟೊಂದೇನು ರುಚಿಯಾಗಿರೋದಿಲ್ಲ, ಸ್ವಲ್ಪ ರುಚಿಯಾಗಿರುತ್ತೆ. ಆದರೆ ಅದರಲ್ಲಿ ಫೈಬರ್ ತುಂಬ ಇರುತ್ತೆ. ತೂಕ ಕಡಿಮೆ ಮಾಡಬೇಕಂದ್ರೆ ಹುಳ್ಳಿಕಾಯಿ ತುಂಬ ಹೆಲ್ಪ್ಫುಲ್ಲು. ಬರೀ ಹುಳ್ಳಿಕಾಯಿ ತಿಂತಾ ಇದ್ರೆ ಬೇಗ ರೆಡ್ಯೂಸ್ ಆಗ್ತಾರೆ. ಆಮೇಲೆ ಹುಳ್ಳಿಕಾಯಿ ಹೆಚ್ಚಕ್ಕಿಂತ ಮುಂಚೆ 2 ಕಡೆ ತೊಟ್ಟು ಮುರಿಬೇಕು. ಒಳಗಡೆ ಬೀಜ ಇರುತ್ತೆ. ಆಮೇಲೆ ಅಷ್ಟೇ. ನೋಡಿದ್ಯಾ ಸುನಿ, ಒಂದು ಚಿಕ್ಕ ಹುಳ್ಳಿಕಾಯಿ ತಗೊಂಡ್ರೆ ಅದರಲ್ಲಿರೋ ಎಷ್ಟೋ ಗುಣಗಳು ನಮಗೆ ಕಂಡು ಬರುತ್ತೆ. ನಮ್ಮ ಧರ್ಮದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಅನಂತ ಸ್ವರೂಪ ಹೊಂದಿರುತ್ತೆ. ಅದೇ ಅನೇಕಾಂತವಾದ ಅಂತಾರೆ. ಅನೇಕ ಅಂದರೆ ಒಂದಕ್ಕಿಂತ ಹೆಚ್ಚು, ಅಂತ ಅಂದರೆ ಧರ್ಮ, ವಾದ ಅಂದರೆ ವಿವರಣೆ ಅಥವಾ ಕಥನ. ಎಲ್ಲ ವಸ್ತುಗಳಿಗೆ ಅಂದರೆ ಎಲ್ಲ ವಸ್ತುಗಳಿಗೂ ಅನಂತ ಸ್ವರೂಪ ಇರುತ್ತಾ? ಹೌದು, ಎಲ್ಲ ವಸ್ತುಗಳಿಗೂ ಇರುತ್ತೆ. ಹಾಗಾದ್ರೆ ಈ ಬಾಲಿಗೂ ಅನಂತ ಸ್ವರೂಪ ಇರುತ್ತಾ? ಖಂಡಿತ. ನೀನೇ ಹೇಳು ನೋಡೋಣ, ಈ ಬಾಲಲ್ಲಿ ಏನೇನು ಗುಣಗಳಿವೆ ಅಂತ. ಈ ಬಾಲು ಹಳದಿಗಿದೆ, ಇದು ದುಂಡಗಿದೆ, ಆಮೇಲೆ ಇದ್ರ ಮೇಲೆ ಹೀಗೆ ಸೊಟ್ಟಿಗೆ ಎಸ್ ಥರ ಡಿಸೈನ್ ಮಾಡಿದ್ದಾರೆ. ಇದು ಟೆನ್ನಿಸ್ ಬಾಲ್. ಇದಕ್ಕೆ ಒಳಗೆ ಪೊಳ್ಳಾಗಿದೆ. ಅದಕ್ಕೆ ತುಂಬ ಚೆನ್ನಾಗಿ ಪುಟಿಯುತ್ತೆ. ತುಂಬ ಭಾರನೂ ಏನಿಲ್ಲ, ತುಂಬ ದಪ್ಪನೂ ಏನಿಲ್ಲ. ಆದರೆ ಇದ್ರ ಮೈ ಸ್ವಲ್ಪ ರಫ್ ಆಗಿದೆ. ಪುಟ್ಸಿದಾಗ ಧೂಳು ಸುಲಭವಾಗಿ ಅಂಟ್ಕೊಳತ್ತೆ. ಇದು ಪುಟ್ಸಿದಾಗ ಕಾರ್ಕ್ ಬಾಲ್ಗಿಂತ ಬೇರೆ ಶಬ್ದನೇ ಬರುತ್ತೆ. ನೋಡು, ಎಷ್ಟು ಚೆನ್ನಾಗಿ ಹೇಳಿದೆ. ಹೀಗೆ ಪ್ರತಿಯೊಂದು ವಸ್ತುವಿಗೂ ನಾನಾ ಧರ್ಮಗಳಿರುತ್ತವೆ. ಒಂದೊಂದು ಕಡೆಯಿಂದ, ಒಂದೊಂದು ದೃಷ್ಟಿಯಿಂದ ಒಂದೊಂದು ಥರ ಕಾಣುತ್ತೆ. ನಾನು ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ಊರಲ್ಲಿ 4 ಜನ ಕುರುಡರಿರ್ತಾರೆ. ಆ ಊರಿಗೆ ಒಂದು ಆನೆ ಬಂತು ಅಂತ ನೋಡೋಕೆ ಹೋಗ್ತಾರೆ. ಒಂದನೇ ಕೂಡ ಆನೆಯ ಸೊಂಡಿಲನ್ನು ಮುಟ್ಟಿ ಇದು ಹಾವಿನ ಥರ ಇದೆ ಅಂದ್ಕೊಳ್ತಾನೆ. ಎರಡನೆಯ ಕೂಡ ಆನೆಯ ಕಾಲನ್ನು ಮುಟ್ಟಿ ಇದು ಕಂಬದ ಥರ ಇದೆ ಅಂದ್ಕೊಳ್ತಾನೆ. ಮೂರನೆಯ ಕೂಡ ಆನೆಯ ಮೈಯನ್ನು ಮುಟ್ಟಿ ಇದು ಗೋಡೆಯ ಥರ ಇದೆ ಅಂತಾನೆ. ನಾಲ್ಕನೆಯ ಕೂಡ ಆನೆಯ ಬಾಲವನ್ನು ಮುಟ್ಟಿ ಇದು ಹಗ್ಗದ ಥರ ಇದೆ ಅಂದ್ಕೊತಾನೆ. ಹೀಗೆ ಜಗತ್ತಿನಲ್ಲಿರುವ ಎಲ್ಲ ಜೀವ ಮತ್ತು ಅಜೀವ ವಸ್ತುಗಳಿಗೆ ಅನಂತ ಧರ್ಮಗಳಿರ್ತವೆ. ನಾವು ನಮಗೆ ಏನು ಅನುಭವಕ್ಕೆ ಬರುತ್ತೋ ಆ ವಸ್ತು ಹಾಗೇ ಇದೆ ಅಂದ್ಕೊಳ್ತೇವೆ, ಅದಷ್ಟೇ ಸತ್ಯ ಅಂದ್ಕೊಳ್ತೇವೆ. ಆದರೆ ಆ ವಸ್ತುವಿನ ಪೂರ್ಣ ಸತ್ಯ ತಿಳ್ಕೊಬೇಕಾದ್ರೆ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ದೃಷ್ಟಿಯಿಂದ ಅದನ್ನು ತಿಳ್ಕೋಬೇಕು. ಇದೆಲ್ಲ ಸೇರಿಕೊಂಡಾಗ ನಮಗೆ ಆ ವಸ್ತುವಿನ ಯಥಾಸ್ವರೂಪ ತಿಳಿಯುತ್ತೆ. ಪೂರ್ತಿ ಸತ್ಯ ತಿಳ್ಕೊಳ್ದಲೆ ನಂದೇ ಸತ್ಯ, ನಮ್ಮದೇ ಸತ್ಯ ಅಂದರೆ ಅದು ಏಕಾಂತವಾಗುತ್ತದೆ, ಮಿಥ್ಯತ್ವ ಆಗುತ್ತದೆ. ಏಕಾಂತ ಅಂದರೆ? ಏಕಾಂತ ಅಂದರೆ ಒಂದು ವಸ್ತುವಿನ ಒಂದೇ ಧರ್ಮವನ್ನು ನೋಡುವುದು ಅಥವಾ ಒಂದೇ ದೃಷ್ಟಿಯಿಂದ ನೋಡುವುದು. ಮಿಥ್ಯ ಅಂದರೆ ಸುಳ್ಳು. ನಾವು ವಸ್ತುವಿನ ಎಲ್ಲ ಧರ್ಮಗಳನ್ನು ಯಾಕೆ ತಿಳ್ಕೊಬೇಕು? ಅದರಿಂದ ನಮ್ಗೆ ಏನು ಪ್ರಯೋಜನ? ವಸ್ತುವಿನ ಎಲ್ಲ ಧರ್ಮಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಅದರಲ್ಲಿರುವ ಅನಂತ ಧರ್ಮಗಳಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ತಿಳ್ಕೊಬೋದು. ಈ ಲೋಕದಲ್ಲಿರುವ ಎಲ್ಲ ವಸ್ತುಗಳ ಎಲ್ಲ ಧರ್ಮಗಳನ್ನು ಆ ಭಗವಂತನು ಮಾತ್ರ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕೆ ಕೇವಲ ಜ್ಞಾನಿ ಆಗಬೇಕು. ಆಗ ನಮಗೆ ಅನಂತ ಸುಖ ಮತ್ತು ಅನಂತ ಜ್ಞಾನ ಸಹ ಸಿಗುತ್ತೆ. ಹೌದಾ? ನಾವು ಭಗವಂತ ಆದರೆ ಎಲ್ಲ ವಸ್ತುವಿನ ಎಲ್ಲ ಅನಂತ ಧರ್ಮಗಳನ್ನು ತಿಳ್ಕೊಬೋದಾ? ಹೌದು, ಎಲ್ಲ ವಸ್ತುವಿನ ಎಲ್ಲ ಧರ್ಮಗಳನ್ನು ಒಂದೇ ಕಾಲದಲ್ಲಿ ತಿಳ್ಕೋಬೋದು. ಅಂದರೆ ಈ ವಸ್ತುವಿನ ಈಗಿನ ಸ್ವರೂಪ, ಹಿಂದೆ ಇದ್ದ ಅನಂತ ಸ್ವರೂಪಗಳು, ಮುಂದೆ ಬರುವ ಅನಂತ ಸ್ವರೂಪಗಳನ್ನು ಒಂದೇ ಬಾರಿಗೆ ತಿಳ್ಕೊಬೋದು. ಅಯ್ಯೋ, ಈ ಭಗವಂತ ಏನು ತಿಳ್ಕೊಂತಾನೆ? ಅದೆಲ್ಲ ಹೇಳಬೇಡ. ನಾನು ಕೇಳಿದ್ದು ಈ ಜನ್ಮದಲ್ಲಿ ಮನುಷ್ಯರಾಗಿರೋದಕ್ಕೆ ಅನೇಕಾಂತವಾದದ ಪ್ರಯೋಜನವೇನು? ಒಳ್ಳೆ ಪ್ರಶ್ನೆ ಕೇಳಿದೆ ಸುನಿಲ್. ಅನೇಕಾಂತವಾದ ಇದ್ರೇ ನಾವು ಮನುಷ್ಯರಾಗಿ ಇರೋಕ್ಕೆ ಸಾಧ್ಯ. ಇಲ್ದಿದ್ರೆ ಪ್ರಾಣಿಗಳಾಗಿ ಕಚ್ಚಾಡಿ ಸತ್ತೋಗ್ತೀವಿ. ನಿನಗೆ ಗೊತ್ತಾಗುತ್ತೆ ತಡಿ. ಈಗ
ಜೀವಿಯಾಗಿದ್ರು ಅಜೀವಿಯಾಗಿದ್ರು ಹೇಗೆ ಎಲ್ಲ ವಸ್ತುಗಳಲ್ಲೂ ಅನಂತ ಧರ್ಮಗಳಿರ್ತವೆ ಅಂತ ಗೊತ್ತಾಯ್ತಲ್ವಾ? ಗೊತ್ತಾಯ್ತು. ಓ, ಮುಂದೆ ಹೇಳು. ಸರಿ, ಈಗ ಒಂದು ವಾಕಿಂಗ್ ಹೋಗಿ ಬರೋಣ ಬನ್ನಿ. ಹೋಗ್ತಾ ಹೋಗ್ತಾ ಒಂದು ಮಂತ್ರಿ ಕತೆ ಹೇಳ್ತೇನೆ. ಬಂದರೋ ಬಂದರೋ ಮಂತ್ರಿ ಮಹೋದಯರು, ಕೊಡುವರೋ ಪಡೆವರೋ ತಡೆವರೋ ಇವರು. ಬಂದರೋ ಬಂದರೋ ಮಂತ್ರಿ ಮಹೋದಯರು, ಕೊಡುವರೋ ಪಡೆವರೋ ತಡೆವರೋ ಇವರು. ನ್ಯಾಯ ನೀತಿಯೋ ತಂತ್ರ ಮಂತ್ರವೋ, ಜನರನ್ನು ಸೆಳೆಯುವ ದೀರ್ಘ ಷಡ್ಯಂತ್ರವೋ. ನ್ಯಾಯ ನೀತಿಯೋ ತಂತ್ರ ಮಂತ್ರವೋ, ಜನರನ್ನು ಸೆಳೆಯುವ ದೀರ್ಘ ಷಡ್ಯಂತ್ರವೋ. ಅರಿಯದ ಮರುಳರ ಜಾತ್ರೆಯೋ ದೇಶ, ಅಶಿಕ್ಷಿತ ದುಷ್ಟರ ಹರಡಿದೆ ಪಾಶ. ಅರಿಯದ ಮರುಳರ ಜಾತ್ರೆಯೋ ದೇಶ, ಅಶಿಕ್ಷಿತ ದುಷ್ಟರ ಹರಡಿದೆ ಪಾಶ. ದೇಶಭಕ್ತಿಯೋ ಮತದ ಶಕ್ತಿಯೋ, ಏರುತಿಹರು ಮೇಲೆ ಮೇಲೆ ಬರಿಗು ಯುಕ್ತಿಯೋ. ದೇಶಭಕ್ತಿಯೋ ಮತದ ಶಕ್ತಿಯೋ, ಏರುತಿಹರು ಮೇಲೆ ಮೇಲೆ ಬರಿಗು ಯುಕ್ತಿಯೋ. ಒಟ್ಟು ಯತ್ನವೋ ಭೂಮಿ ಪುಣ್ಯವೋ, ಭರದಿ ಮುಂದೆ ನಡೆದಿದೆ ಸಮೃದ್ಧಿ ಎಡೆಗೆ ದೇಶ. ಒಟ್ಟು ಯತ್ನವೋ ಭೂಮಿ ಪುಣ್ಯವೋ, ಭರದಿ ಮುಂದೆ ನಡೆದಿದೆ ಸಮೃದ್ಧಿ ಎಡೆಗೆ ದೇಶ. ಭರದಿ ಮುಂದೆ ನಡೆದಿದೆ ಸಮೃದ್ಧಿ ಎಡೆಗೆ ದೇಶ. ಭರದಿ ಮುಂದೆ ನಡೆದಿದೆ ಸಮೃದ್ಧಿ ಎಡೆಗೆ ದೇಶ. ಮುಖ್ಯಮಂತ್ರಿ ಆನಂದ್ ಮೂರ್ತಿ ಅವರಿಗೆ, ಮುಖ್ಯಮಂತ್ರಿ ಆನಂದ್ ಮೂರ್ತಿ ಅವರಿಗೆ. ಈಗ ಜನಸೇವಾ ಆಸ್ಪತ್ರೆಯ ಉಚಿತ ಕ್ಯಾನ್ಸರ್ ಚಿಕಿತ್ಸೆಯ ಉದ್ಘಾಟನೆಗಾಗಿ ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಆನಂದ್ ಮೂರ್ತಿಯವರು ಬಂದಿದ್ದಾರೆ. ಈಗ ಸಭಿಕರಿಗೆ ಒಂದು ಹಿತವಚನಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರು, ಇಂದು ನಮಗೆ ಬಹಳ ಸಂತೋಷದ ದಿನ. ಈ ಜನಸೇವಾ ಹಾಸ್ಪಿಟಲ್ನಲ್ಲಿ ಬಡವರಿಗಾಗಿ ಉಚಿತ ಕ್ಯಾನ್ಸರ್ ಚಿಕಿತ್ಸಾಲಯ ತೆರೆಯುವುದರಿಂದ ಅನೇಕ ಜನರಿಗೆ ಲಾಭವಾಗುವುದು. ಈ ಹಾಸ್ಪಿಟಲ್ನಲ್ಲಿ ಕೀಮೋಥೆರಪಿ ಎಕ್ವಿಪ್ಮೆಂಟ್ ಏನು ಯೂಸ್ ಮಾಡ್ತಾ ಇದ್ದೀವೋ ಅದು ವಿದೇಶದಿಂದ ಬಂದಿರುವುದು. ಇಲ್ಲಿ ಜನರು ಹಾಗೂ ರೋಗಿಗಳು ಬರುವವರಿಗೆ ಉಚಿತವಾದ ಔಷಧಿಯನ್ನು ಕೊಡಲಾಗುತ್ತದೆ. ಇದು ನಮ್ಮ ಜ್ಞಾನಶ್ರೀ ಯೋಜನೆ, ಆರೋಗ್ಯದಾನ ಯೋಜನೆ ಹಾಗೂ ಪಕ್ಕಾ ರಸ್ತೆ ಯೋಜನೆ ಮುಂತಾದ ಯೋಜನೆಯಂತೆ ಎಲ್ಲರಿಗೂ ಉಪಯುಕ್ತವಾಗುವುದು. ಜನರೇ ನನ್ನ ಉಸಿರು, ನಾವಿರುವುದೇ ಜನರಿಗಾಗಿ.